ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಮಧ್ಯಾಹ್ನ ಮೇಲೆ ಇವತ್ತಿನ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೈಲಿ ನಮ್ಮನೆ ರೂಟೀನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ. ವಿಡಿಯೋ ಇಷ್ಟದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಮಧ್ಯಾಹ್ನದಿಂದ ನೈಟ್ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಇವತ್ತು ಮತ್ತೆ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಮತ್ತೆ ಇವಾಗಷ್ಟೇ ಮನೆಗೆ ಬಂದು ನಾನು ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ನಾನು ನಮ್ಮ ನಾದಿನಿಯರೆಲ್ಲ ಬರ್ತಾರೆ ಊರಿಂದ ಅಂತ ಹೇಳ್ಬಿಟ್ಟು, ಸೊ ಬೇಗನೆ ಇನ್ನು ಅಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಅವ್ರು ಬಂದ ಮೇಲೆ ಮತ್ತೆ ನಮ್ಮ ಮನೆಯವ್ರಿಗೆ ರಾಖಿನ ಕಟ್ತಾರೆ, ಅದಕ್ಕೋಸ್ಕರ ಇನ್ನು ನಾನ್ ವೆಜ್ ತಿನ್ನಂಗಿಲ್ಲ ಶ್ರಾವಣ ಇರೋದ್ರಿಂದ ನಾನು ಇವತ್ತು ಸೊಪ್ಪು ಸಾರಿಗೆ ಇಡ್ತಾ ಇದ್ದೀನಿ. ಬೆರಕೆ ಸೊಪ್ಪನ್ನ ತೊಗೊಂಬಂದಿದ್ದೆ, ಅದೇ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಇವಾಗ. ಅಂಗಡಿ ಕ್ಲೋಸ್ ಮಾಡಿಕೊಂಡು ಇವಾಗ ಸೀರೆ ತಗೊಳ್ಳೋಣ ಅಂಥೇಳಿ ಸೀರೆ ಶಾಪಿಗೆ ಬಂದೆ. ಇಲ್ಲಿ ಅಂಗಡಿ ಹತ್ರ ಇರೋಂಥ ಶಾಪ್ಗೆ ಬಂದು ನಾನು ಹೇಗಿದ್ದೀನಿ ಹಾಗೆ ಬಂದು ಸೊ ಸೀರೆನ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಮತ್ತೆ ಮನೆಗೆ ಹೋಗ್ಬಿಟ್ರೆ ಮತ್ತೆ ಶಾಪಿಗೆ ಬರೋಕ್ಕಾಗಲ್ಲ ಅಂಥೇಳಿ ಇವತ್ತು ಅಂಗಡಿ ಕ್ಲೋಸ್ ಹೋಗ್ತಾನೆ ಸೀರೆ ತೊಗೊಂಡು ಹೋಗೋಣ ಅಂಥೇಳಿ ಇಲ್ಲಿ ಸೀರೆಗಳು ನೋಡ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರ ಥರ ಕೇಳಿದ್ದು, ಹಾಗಾಗಿ ಇವತ್ತು ಸೀರೆನ ತೊಗೊಂಡು ಹೋಗಿ ಆ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಯಾವ ಸೀರೆ ತೊಗೊಂಡೆ ಅಂತೇಳಿ ತೋರಿಸೋದನ್ನೇ ಮರ್ತೋಗ್ಬಿಟ್ಟೆ. ಸೊ ಅವ್ರು ತೊಗೊಂಡು ನಮ್ಮ ನಾದಿನಿಯರೆಲ್ಲ ತೊಗೊಂಡು ಹೋದ್ಮೇಲೆ ನೆನಪು ಬರ್ತಾಯಿದೆ, ವಿಡಿಯೋ ಮಾಡ್ಕೊಂಡೇ ಇಲ್ಲ ನಾನು ಸೀರೆ ಯಾವ ಕಲರ್ ತೊಗೊಂಡೆ ಅಂಥೇಳಿ. ಸೊ ತುಂಬಾ ಚೆನ್ನಾಗಿದೆ ಸೀರೆಗಳನ್ನ, ಸಾಫ್ಟ್ ಆಗಿರೋಂಥ ನನಗೆ ಇಷ್ಟ ಆಗೋ ಥರ ನಾನು ಸೀರೆಗಳನ್ನ ತೊಗೊಂಡಿದ್ದೀನಿ. ಪಾಪು ಇವತ್ತು ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋವಾಗಲೇ ಬಸ್ಸಲ್ಲೇ ಮಲಗಿಬಿಟ್ಟಿದ್ದ. ಹಾಗೇ ನಿಧಾನಕ್ಕೆ ಎತ್ಕೊಂಡ್ಬಂದು ಮನೆಗೆ ಕರ್ಕೊಂಡ್ಬಂದು ಮಲಗಿಸಿದ್ದೀನಿ. ಇನ್ನು ಅವನು ಮಲಗಿಸ್ಬಿಟ್ಟು ನಾನು ಬೇಗನೆ ಇವತ್ತು ಕೆಲಸನ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಸ್ವೀಟ್ ಬಂದು ನಾನು ಪಾಯಸ ಹಾಗೆ ಸೊಪ್ಪನ್ನ ಅಂದರೆ ಬೆರಕೆ ಸೊಪ್ಪನ್ನ ಮಸಾಲೆ ಸಾಂಬಾರನ್ನ ಮಾಡಿದ್ದೀನಿ. ಹಾಗೆ ಇಲ್ಲಿ ಅಂಜಲಿ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ವಿ. ನಮ್ಮನಿಗೆ ನಾನು ಅರ್ಧ ಸಾಂಬಾರು ಮಾಡೋಕ್ಕಿಟ್ಟು ಇನ್ನು ಅರ್ಧ ಸೊಪ್ಪನ್ನ ಬಿಡಿಸಿಟ್ಟರೆ ಫ್ರಿಜ್ಜಲ್ಲಿ ನಾಳೆ ಮಾಡ್ಕೋಬೋದು ಅಂಥೇಳಿ ಇನ್ನು ಅರ್ಧ ಸೊಪ್ಪನ್ನ ಬಿಡಿಸಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಕೊಳ್ತೀನಿ. ಅದೇ ಸೊಪ್ಪನ್ನ ನಾನು ಒಂದ್ಸರಿ ಸೊಪ್ಪು ಅಂದರೆ 2 ದಿವಸ ಆಗುತ್ತೆ ನಮಗೆ. ಅದೇ ಸೊಪ್ಪು ಅಂದರೆ ಇವಾಗ ಸ್ವಲ್ಪ ದಪ್ಪ ಸೊಪ್ಪು ಕಟ್ಟುಗಳನ್ನ ಕಟ್ಟಿರ್ತಾರೆ, 50 ರೂಪಾಯಿ ಕೊಟ್ಟರೆ 3 ಕಟ್ಟು ಸೊಪ್ಪು ಬರುತ್ತೆ. ಸೊ ಅದನ್ನು ಒಂದೇ ಟೈಮಿಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು 2 ದಿವಸ ಸಾಂಬಾರು ಮಾಡ್ಕೊಳ್ತೀನಿ. ಒಂದು ದಿವಸ ಹಾಗೆ ಪ್ಲೇನ್ ರುಬ್ಬಿ ಮಾಡ್ಕೊಳ್ತೀನಿ, ಇನ್ನೊಂದು ದಿವಸ ನಾನು ಮಸಾಲೆ ಎಲ್ಲ ಕೊಬ್ಬರಿ ಎಲ್ಲ ಹಾಕಿ ಮಾಡ್ಕೊತೀನಿ. 2 ಥರ ಸಾಂಬಾರು ಚೆನ್ನಾಗಿರುತ್ತೆ. ಒಂದ್ಸರಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಮಸಾಲೆನ ರುಬ್ಬಿ ಯಾವ ರೀತಿ ಮಾಡೋದು ಸೊಪ್ಪು ಸಾರು ಅಂತೇಳಿ. ಅದಕ್ಕೋಸ್ಕರ ಮತ್ತೆ ಇವತ್ತು ಯಾವುದೇ ರೆಸಿಪಿನ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜೇತುದು A4 ಸೀಟ್ ಎಲ್ಲ ಇತ್ತು, ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡೋಣ. ಇನ್ನೂ ಬಂದಿರಲಿಲ್ಲ ನಮ್ಮ ನಾದಿನಿಯರು, ಅದಕ್ಕೋಸ್ಕರ ಬಂದು ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಆಮೇಲೆ ಹೋಗಿ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಈ ಕಡೆ ಬರೋಕ್ಕಾಗಲ್ಲ ಅಂಥೇಳಿ ಅವ್ರು ಬರೋಕ್ಕೆ ಮುಂಚೆನೇ ಈ ಕಡೆ ಕೆಲಸ ಮುಗಿಸಿ ಅಡುಗೆನ ಮಾಡ್ಕೊತೀನಿ. ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಅನ್ನಕ್ಕಿಟ್ಟು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದೆ ಪೂಜೆ ಮಾಡಿಕೊಂಡು. ಸೊ ಇವಾಗ ನಾನು ಇಲ್ಲಿ ಬಟ್ಟೆ ಎಲ್ಲ ಮನೆಯಿಂದ ನಿನ್ನೆ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ಅಣ್ಣವ್ರ ಮನೆಯಲ್ಲಿ ಇಲ್ಲಿ ಕಬೋರ್ಡಲ್ಲಿ ಇವಾಗ ಜೋಡಿಸ್ಕೋಬೇಕು. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಪಾಪು ಇವತ್ತು ರೋಡಲ್ಲಿ ಬರ್ತಾನೆ, ಮಲಗಿಬಿಟ್ಟ, ಅವನನ್ನು ಮಲಗಿಸಿದ್ದೀನಿ. ಇನ್ನು ಅಡುಗೆ ಮಾಡ್ಕೋಬೇಕು, ಸೊಪ್ಪು ಸಾರು ಅನ್ನ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟೇ. ಮತ್ತು ಇವತ್ತು ನಮ್ಮ ಮನೆಯವರು ಅಕ್ಕಂದ್ರು ಬರ್ತಾರೆ, ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟೋದಕ್ಕೆ. ಸೊ ಬನ್ನಿ ಅದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಟ್ಟೆಗಳೆಲ್ಲನೂ ಫಸ್ಟು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲೆಲ್ಲ ಜೋಡಿಸ್ಕೋತೀನಿ. ಸುಮಾರು ಬಟ್ಟೆಗಳು ಇರ್ಬೋದು ಇಲ್ಲಿ. ಸೊ ನಮ್ಮೆಲ್ಲರ ಬಟ್ಟೆನೂ ಇದರಲ್ಲೇ ಜೋಡಿಸ್ಕೋತೀನಿ. ಸೊ ಬನ್ನಿ ಎಲ್ಲ ಇವಾಗ ಒಂದು ಸ್ವಲ್ಪ ಬೇರೆ ಪೇಪರ್ ಎಲ್ಲ ಚೇಂಜ್ ಮಾಡಿ, ಸೊ ನಮ್ಮ ಮನೆಯಿಂದ ಪೇಪರ್ ತಂದಿದ್ದೀನಿ, ಅದೆಲ್ಲ ಹಾಕಿಬಿಟ್ಟು ಬಟ್ಟೆಗಳೆಲ್ಲ ಮಡಿಚಿಟ್ಬಿಡೋಣ. ಅದಕ್ಕೆ ಮುಂಚೆ ಫಸ್ಟು ಬೇಳೆ ಸಾಂಬಾರಿಗೆ ಇಟ್ಬಿಟ್ಟು ಬಂದುಬಿಡ್ತೀನಿ. ಇವಾಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಸೊ ನಮ್ಮ ನಾದಿನಿಯರು ಕೂಡ ಇವಾಗಷ್ಟೇ ಬಂದರು. ಸೊ ಅವ್ರು ಬರುವಾಗಲೂ ನಾನಿನ್ನೂ ಅಡುಗೆ ಮಾಡ್ಕೊತಾನೆ ಇದ್ದೆ. ಸೊ ಅಡುಗೆ ಎಲ್ಲ ಮಾಡಿಕೊಂಡೆ. ಸೊ ಅಡುಗೆ ಎಲ್ಲ ಅಂದರೆ ಸಾರಿಗೆ ಇಟ್ಬಿಟ್ಟು ಬಂದು ಫಸ್ಟ್ ಅವರಿಗೆಲ್ಲ ಟೀ ಮಾಡಿಕೊಟ್ಟೆ. ಟೀ ಕುಡಿತಾ ಇದ್ದಂಗೆ ನಾನು ಈ ಕಡೆ ಬೇಗನೆ ಅಡುಗೆನ ಮಾಡಿದ್ದೀನಿ. ಇವತ್ತು ಕೂಡ ನಾನು ಸೊಪ್ಪು ಸಾರು ಮಾಡಿ ಹಾಗೆ ಸ್ವೀಟ್ ಬಂದು ಪಾಯಸ ಮಾಡಿದ್ದೀನಿ. ಬೇಗ ಆಗೋದಂದರೆ ನಮಗೆ ಪಾಯಸನೇ ಅಲ್ವಾ, ಅದಕ್ಕೋಸ್ಕರ ಬೆಲ್ಲ ಹಾಕಿ, ಬೆಲ್ಲನೂ ಸಕ್ಕರೆ ಎರಡೂ ಹಾಕಿ ನಾನು ಶಾವಿಗೆ ಪಾಯಸನ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಾನು. ಮತ್ತು ತೋರಿಸೋವಂಥ ಅಡುಗೆನೇ
ಮತ್ತೆ ಮತ್ತೆ ತೋರಿಸಿದ್ರೆ ನಿಮಗೆ ಬೋರ್ ಆಗ್ಬೋದು ಅಂದ್ಕೊಂಡು ಇವತ್ತು ನಾನೇನು ಅಡುಗೆ ರೆಸಿಪೀಸ್ ಏನು ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ಪೂರ್ತಿಯಾಗಿ ವಿಡಿಯೋಲಿ ನಮ್ಮ ನಾದಿನಿಯರು ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾ ಇರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಮದುವೆ ಆದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಎಲ್ಲರೂ 3 ಜನ ಅಕ್ಕಂದ್ರು ಕೂಡ ಈ ರೀತಿ ರಾಖಿ ಕಟ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ನಮ್ಮ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು 3 ಜನ ಅಕ್ಕಂದ್ರು ಸೇರಿಕೊಂಡು ಈ ರೀತಿ ರಾಖಿ ಕಟ್ಟಕ್ಕಂತ ಹೇಳಿ ನಮ್ಮ ಮನೆಗೆ ಬಂದಿದ್ದು. ಸೊ ಯಾವಾಗೋ ಒಂದ್ಸರಿ ಬರ್ತಾರೆ. ಸೊ ಬಂದಾಗ ಅವರಿಗೆ ಏನು ಸ್ಪೆಷಲ್ ಅಡುಗೆ ಮಾಡೋಕ್ಕಾಗಿಲ್ಲ ನಾವು. ಇನ್ನು ಸ್ಪೆಷಲ್ ಅಡುಗೆ ಅಂದರೆ ನಾನ್ ವೆಜ್ ಆಗಿರತ್ತಲ್ವ. ಸೊ ನಾನ್ ವೆಜ್ ತಿಂದ್ರೇ ನಮ್ಮಲ್ಲಿ ಸ್ಪೆಷಲ್ ಅಡುಗೆ ಅಂತ ಹೇಳಿ. ಸೊ ನಾನ್ ವೆಜ್ ತಿನ್ನೋರಿಗೆ ಅದೇ ಸ್ಪೆಷಲ್ ಅಡುಗೆ ಅಲ್ವಾ, ಅದಕ್ಕೋಸ್ಕರ ಇನ್ನು ಅವ್ರು ಬಂದಾಗ ನಾವು ಕೂಡ ಈ ತಿಂಗಳು ಶ್ರಾವಣ ಇರೋದ್ರಿಂದ ತಿನ್ನೋದನ್ನು ಬಿಟ್ಟಿದ್ದೀವಿ. ಇನ್ನು ಗೌರಿ ಗಣೇಶ ಹಬ್ಬ ಆಗೋರ್ಗು ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾನು ಹಾಲು ಪಾಯಸ ಮಾಡಿ ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಇನ್ನು ಅವರು ಕೂಡ ಊರಿಂದ ಚಟ್ನಿ ಇದು ಕಡಲೆಬೀಜ ಚಟ್ನಿ ಪುಡಿ, ಹಾಗೆ ಬೇರೆ ಬೇರೆ ಕರ್ಚಿಕಾಯಿ, ಇನ್ನು ಬೇರೆ ಹೋಳಿಗೆ ಅದೆಲ್ಲ ತೊಗೊಬಂದಿದ್ರು. ಸೊ ಅದರ ಇಷ್ಟು ಸ್ವೀಟ್ ಇತ್ತಲ್ಲ, ಇನ್ನೇನು ಸ್ವೀಟ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಸೊ ಇಷ್ಟು ಮಾತ್ರ ಮಾಡಿದ್ವಿ ಫ್ರೆಂಡ್ಸ್ ಇವತ್ತಿನ ಅಡುಗೆ. ಮತ್ತು ಅಡುಗೆ ಕೂಡ ನಾನು ಇವತ್ತಿನ ಬ್ಲಾಗಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮೊಟ್ಟಿಗೆ. ರಾಖಿ ಎಲ್ಲ ಕಟ್ಟಿದಾದ್ಮೇಲೆ ಸೊ ಎಲ್ಲರೂ ನಿಂತ್ಕೊಂಡು ಈ ರೀತಿಯಾಗಿ ಫೋಟೋನ ಹಿಡಿಸ್ಕೊಂಡ್ರು. ಸೊ ನಮ್ಮಮ್ಮಗೆ ಬಿಟ್ಟಿಲ್ಲ, ನಮ್ಮಮ್ಮ ಜೊತೆಗೆ 3 ಜನ ಅಕ್ಕಂದ್ರು ಸೇರಿಕೊಂಡು ಫೋಟೋನ ಹಿಡಿಸ್ಕೊಂಡ್ರು. ಹಾಗೆ ನಮ್ಮ ಚೇತು ಜೊತೆಗೂ ಕೂಡ ಫೋಟೋ ಇಟ್ಕೊಂಡು, ನಮ್ಮ ಚೇತು ತುಂಬಾ ಹೈಟ್ ಆಗಿದ್ದಾನೆ. ಸೊ ನಾವೇ ಚಿಕ್ಕವರಾದ್ರು ಅಂಥೇಳಿ ಈ ಥರ ಆಡ್ಕೊಂಡೇ ಫೋಟೋನ ತೆಗೆಸ್ಕೊಂಡ್ರು. ಹಾಗೆ ನಾನು ಇವಾಗ ಲಾಸ್ಟಲ್ಲಿ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಫೋಟೋ ಹಿಡ್ದಿದ್ದಾಯಿತು. ಅದಕ್ಕೆ ಮುಂಚೆನೇ ನಾನು ಮಾಡಿದ್ದು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ತುಪ್ಪ ಮತ್ತು ಶಾವಿಗೆ, ಗೋಡಂಬಿ, ದ್ರಾಕ್ಷಿ ಮತ್ತು 1 ಲೀಟ್ರ್ ಹಾಲು ಚೆನ್ನಾಗಿ ನಾವು ಶಾವಿಗೆ ಎಲ್ಲ ಹುರಿದ್ಬಿಟ್ಟು ಹಾಲು ಉಕ್ಕಿ ಬಂದಾಗ ನಾವು ಈ ರೀತಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇರುತ್ತೆ. ಇನ್ನು ಹುರಿದಿರೋ ಅಂಥ ಶಾವಿಗೆ ಎಲ್ಲನೂ ಹಾಲಿಗೆ ಸೇರಿಸಿ ಒಂದು ಸ್ವಲ್ಪ ಬೆಲ್ಲ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಉದುರುದ್ರಾಗಿ ನಾಳೆ ಎಷ್ಟೊತ್ತಿಗೆ ತಿಂದ್ರೂ ಇದೇ ರೀತಿ ಉದುರುದ್ರಾಗಿರುತ್ತೆ ಶಾವಿಗೆ ಪಾಯಸ. ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಇವತ್ತೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ, ವಿಡಿಯೋಸ್ ಅದೇ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.